ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ಶಾರದಾ ದೇವಿ ಅಂತೇಳಿ ಚಾಮರಾಜಪೇಟೆಯಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು ಚಾನಲ್ಗೆ ಜಾಯ್ನಿಂಗ್ ಕೂಡ ಆಗ್ಬೋದು. ಜಾಯ್ನಿಂಗ್ ಆಗುವಂಥ ಪರ್ಸನ್ಸಿಗೆ ಮಾತ್ರ ಮೊದಲ ಒಂದು ಪ್ರಿಯಾರಿಟಿ ಕೂಡ ಇರುತ್ತೆ. ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ವಯಸ್ಸು ಬರೀ 34ರ ಒಂದು ಪ್ರಾಯ ತುಂಬಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ವೈವಾಹಿಕತೆ ಮದುವೆ ಆದರೂ ಕೂಡ ಸುಖ ಇಲ್ಲ. ಹಾಗೆಯೇ ಇವಳ ಸಮಸ್ಯೆ ಹೇಗಿದೆ, ಗಂಡನಿಗೆ ಒಂದು ಹೆಚ್ಚು ಆಸೆ ಆಗ್ತಿದೆ ಅಂದರೂ ಕೂಡ ಮಾಡ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನೋಡೋದಾದರೆ ಯಜಮಾನ ಇಲ್ಲದಾಗ ತೂತು ಕೈಸಿಕೊಳ್ಳೋ ಒಂದು ಆಸೆ ಕೂಡ ತುಂಬಾ ಆಗ್ತಿದೆ. ಸೊ ಯಾರಾದರೂ ಬಂದು ನನಗೆ ಒಂದು ಸುಖ ಕೊಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಲಿ carwale.com ಅವರ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಂಡಲ್ ಒಂದು ಕಾರ್ ಕೂಡ ಬಂದಿದೆ. ಅದು 2015ರ ಒಂದು ಮಾಡೆಲ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದರ ಒಂದು ಪ್ರೈಸ್ ಆಗಿರ್ಬೋದು ಮತ್ತು ಫೀಚರ್ಸ್ ಆಗಿರ್ಬೋದು, ಅದರ ಇಮೇಜಸ್ ಕೂಡ ಕೊನೆಯದಾಗಿ ಶೇರ್ ಮಾಡಿಕೊಂಡಿದ್ದಾರೆ. ಇದೇನು ನೋಡ್ತಿದ್ರಲ್ಲ, ಕಾರ್ನ ಒಂದು ಮೇನ್ ಒಂದು ಇಮೇಜ್ ಕೂಡ ಆಗಿರುತ್ತೆ. ಮಾರುತಿ ಸುಜುಕಿ ಸೆಲೋರಿಯಾ VXi ಅಂತೇಳಿ ಅದರ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಬನ್ನಿ ಆ ಒಂದು ಸೆಲ್ಲರ್ನ ಒಂದು ಕಾಮೆಂಟ್ಸ್ನ ಕೂಡ ತಿಳಿಸ್ತಾ ಹೋಗ್ತೇನೆ. ಬಿಫೋರ್ ನೋಡಿ, ಹೀಗೆ ಮಾಡಿಸಿಕೊಳ್ಳೋಕ್ಕೆ ಆಲ್ಮೋಸ್ಟ್ ಕಾರಣಗಳು ಹೀಗೆಲ್ಲ ಇದೆ. ನನ್ನ ಗಂಡನಿಗೆ ಅಷ್ಟೊಂದು ಒಂದು ಮಾಡುವ ರಸಿಕತೆ ಇಲ್ಲ. ಅವರಿಗೆ ಯಾವಾಗ ನೋಡಿದರೂ ಕೂಡ ಕೆಲಸ ಮಾಡುವ ಹುಚ್ಚು ಜಾಸ್ತಿ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನನಗೆ ಮುಂಚೆಯಿಂದನೂ ಕೂಡ ಸುಖ ಅಂದರೆ ಹೇಗೆ ಇರುತ್ತೆ ಅಂತ ಕಾಲೇಜು ದಿನಗಳಲ್ಲಿ ನೋಡಿದ್ದೇನೆ. ಬಟ್ ಇವಾಗ ಅದು ತುಂಬಾ ನೆನಪಾಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಈಗಲೂ ಕೂಡ ತಡೆದುಕೊಳ್ಳೋಕೆ ಆಗುತ್ತಿಲ್ಲ. ಯಾವಾಗ ಅಗಲ ಮಾಡಿಕೊಂಡು ಗೂಟ ಹಾಕಿಕೊಳ್ಳಲಿ ಅಂತ ನನಗೆ ಜಾಸ್ತಿ ಫೀಲ್ ಆಗ್ತಾ ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಅಡ್ಜಸ್ಟ್ ಆಗುವಂಥ ಗಂಡನ್ನು ಹುಡುಕುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಲಿ ನನಗೆ ಒಂದು ಇಷ್ಟ ಆದರೆ ಕೂಡ ನಿಮಗೆ ಈ ರೀತಿಯಾದ ಆಲ್ಮೋಸ್ಟ್ ಮಾಡಿಸ್ಕೊಳ್ಳುತ್ತೇನೆ ಮತ್ತು ಅದರ ಜೊತೆಲಿ ನನ್ನ ಒಂದು ಮನೆಗೆ ಕೂಡ ಕರೆಸಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡಿಗೆ ಮದುವೆ ಆಗಿದ್ರೂ ಕೂಡ ಪರವಾಗಿಲ್ಲ, ಆದರೆ ಮಾಡುವ ಶಕ್ತಿ ಮಾತ್ರ ತುಂಬಾ ಇರಬೇಕು ಅಂತೇಳಿ ಕಂಡೀಷನ್ ಕೂಡ ಹಾಕಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಅದರ ಜೊತೆಲಿ ಹಾಗೆಲ್ಲ ಮಾಡಿದರೆ ನಾನು ಚೆನ್ನಾಗಿ ಸೊಂಟ ಎತ್ತಿ ಕೊಡ್ತೇನೆ. ಸೊ ಆವಾಗ ನಿಮಗೂ ಕೂಡ ಒಳ್ಳೆ ಮಜಾ ಸಿಗುತ್ತಂತ ಹೇಳ್ಕೊಂಡಿದ್ದಾರೆ. ಆವಾಗ ನಿಮಗೆ ಹೇಗೆ ಒಂದು ಬೇಕು ಅನಿಸುತ್ತೋ ಆ ಒಂದು ಆ್ಯಂಗಲಲ್ಲಿ ನೀವು ಮಾಡ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಇಬ್ಬರಿಗೂ ಕೂಡ ಇಷ್ಟ ಆದಲ್ಲಿ ಸ್ವಂತ ಮನೆಯಲ್ಲಿ ಗಂಡ ಇಲ್ಲದಾಗ ಸಮಯ ನೋಡಿ ನಾನು ಕರೆ ಮಾಡ್ತೇನೆ. ಬಂದು ಚೆನ್ನಾಗಿ ದಂಗಾಡಿ ಒಂದು ರಸ ಬಿಟ್ಟರೆ ಸಾಕು. ಸೊ ಆವಾಗ ನಮಗೆ ಆಗುವಂಥ ಒಂದು ಮಗನ ಜೊತೆಯಲ್ಲಿ ನಾವು ಹ್ಯಾಪಿಯಾಗಿ ಇರೋಣ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ತಾರೆ. ಹಾಗೆಯೇ ಈ ಒಂದು ಕಾರ್ನ ಸೆಲ್ಲರ್ ಕಾಮೆಂಟ್ಸ್ ನೋಡ್ಲಿಕ್ಕೆ ಹೋದರೆ ಎಕ್ಸಲೆಂಟ್ ಕಂಡೀಷನ್ ಇದೆ, ನಾನ್ ಆಕ್ಸಿಡೆಂಟಲ್ ಒಂದು ಕಾರ್ ಆಗಿರುತ್ತೆ ಮತ್ತು ಸಿಂಗಲ್ ಓನರ್ನ ಒಂದು ಕಾರ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಫೈನಾನ್ಷಿಯಲ್ ಮತ್ತು ಟೆಕ್ಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ 2015ರ ಒಂದು ಮಾಡೆಲ್ ಏನು ಹೇಳಿದ್ರಲ್ಲ, ಕಾರ್ ಪ್ರೈಸ್ ಬಂದಿರೋದು 4.8 ಲ್ಯಾಕ್ ಅಂದ್ಕೊಂಡಿದ್ದಾರೆ. ಬಟ್ ಇದು ಫೈನಲ್ ಪ್ರೈಸ್ ತನಕ ನಿಮಗೆ ಒಂದು 3 ಲ್ಯಾಕ್ ಬಂದರೂ ಕೂಡ 100% ಕೊಡ್ತೇನೆ ಅಂತೇಳಿ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ನಿಮಗೆ ಜನವರಿ 2015, 18,000 ಕಿಲೋಮೀಟರ್ ಆಲ್ರೆಡಿ ರನ್ನಿಂಗ್ ಕೂಡ ಆಗಿದೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನುವಲ್ ಇದೆ ಮತ್ತು ನಂಬರ್ ಆಫ್ ಓನರ್ಸ್ ಫಸ್ಟ್ ಓನರ್ ಆಗಿರ್ತಾರೆ. RTO ಎಲ್ಲ ರಿಜಿಸ್ಟ್ರೇಷನ್ ನಿಮಗೆ MH ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿದೆ ಮತ್ತು ಬೋರ್ಡ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ರೇಟ್ ಸೀಟ್ ಕೂಡ ಹೀಗಿದೆ, ಫ್ರಂಟಲ್ಲಿ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿದೆ. ರಿವ್ಯೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.